ವರ್ಷ ಹತ್ತತ್ತರಿಸಿ ಹೋಗಿದೆ. ಭೀಕರ ಮಳೆ ಹಾಗೆ ಗಾಳಿಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ, ವಾಹನಗಳು ಮುಳುಗಿ ಹೋಗ್ತಾ ಇದೆ. ಸಮುದ್ರ ತಟ್ಟದ ಊರುಗಳಲ್ಲಿ ಹೆಚ್ಚಿನ ಪರಿಣಾಮ ಕಾಣಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಬೆಂಗಾಲ್ನ ಆರ್ಭಟ ತುಸು ಹೆಚ್ಚಾಗಿ ಕಾಣೋಕೆ ಸಿಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಬಸ್ ನೋಡ್ತಾ ಇದ್ದೀರಾ, ಮುಳುಗಿ ಹೋಗ್ತಾ ಇದೆ. ಕೃಷ್ಣಗಿರಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಾಗೆ ಕೆರೆ ಕೋಡಿ ಒಡೆದು ರಸ್ತೆಯಲ್ಲೆಲ್ಲ ಕೆರೆಗಳಂತಾಗಿದೆ, ನದಿಯಂತಾಗಿದೆ. ಬೆಂಗಾಲ್ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡಿನ ಬಹುತೇಕ ಭಾಗ ಅಬ್ಬರದ ಮಳೆ ಹಾಗೆ ಗಾಳಿಗೆ ತತ್ತರಿಸಿ ಹೋಗಿದೆ. ಜನವಸತಿ ಪ್ರದೇಶದ ಒಳಗೆಲ್ಲ ಮಳೆ ನೀರು ತುಂಬಿದೆ. ಇನ್ನು ಕೃಷ್ಣಗಿರಿಯಲ್ಲಿ ದೇವಸ್ಥಾನ ಒಂದರ ತುಂಬ ನೀರು ತುಂಬಿರೋ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಚಂಡಮಾರುತದ ಅಬ್ಬರದಿಂದಾಗಿ ಜನವಸತಿ ಪ್ರದೇಶಗಳು ಕೂಡ ಜಲಾವೃತವಾಗಿದೆ. ಹೀಗಾಗಿ ಮಳೆ ನೀರು ತುಂಬಿರೋದ್ರಿಂದಾಗಿ ಜನ ಪರದಾಡ್ತಾ ಇರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಾಲ್ನ ಆರ್ಭಟದ 3 ಪ್ರತ್ಯೇಕ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಇದೆ ಪರಿಣಾಮ ಅನ್ನೋದು. ಒಂದು ಕಡೆ ಬಸ್ಗಳು ಕೊಚ್ಚಿ ಹೋಗ್ತಾ ಇದೆ, ಮತ್ತೊಂದು ಕಡೆ ದೇವಸ್ಥಾನದ ಒಳಗೆ ನೀರು ತುಂಬಿದೆ. ಹಾಗೆ ರಸ್ತೆಗಳು, ಜನವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಚಂಡಮಾರುತದ ಪರಿಣಾಮ ರಾಜ್ಯದ ಕರಾವಳಿ ಭಾಗದ ಮೇಲೂ ಕೂಡ ಬೀರಿದೆ. ಮಂಗಳೂರು ಸೇರಿದಂತೆ ಕರಾವಳಿ ಭಾಗದ ಇತರೆ ಭಾಗಗಳಿಗೂ ಕೂಡ ಬೆಂಗಾಲ್ನ ಎಫೆಕ್ಟ್ ತಟ್ಟುತ್ತಾ ಇದೆ. ಮೋಡ ಕವಿದ ವಾತಾವರಣ ಮುಂದುವರೆದಿದೆ. ಇನ್ನು ಮೀನುಗಾರರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ಜಿಲ್ಲಾಡಳಿತದ ಕಡೆಯಿಂದ ನೀಡಲಾಗಿದೆ. ಮಂಗಳೂರು ಬಂದರಿನಲ್ಲೇ ಲಂಗರು ಹಾಕಿವೆ ಬೋಟ್ಗಳು. ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಾಲ್ ಚಂಡಮಾರುತದ ಪರಿಣಾಮ ರಾಜ್ಯದ ಕರಾವಳಿ ಭಾಗದಲ್ಲೂ ಕೂಡ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೀನುಗಾರರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಕರಾವಳಿಗೂ ತಟ್ಟಿರುವಂಥದ್ದು. ರಾಜ್ಯದ ಕರಾವಳಿಯ ಸಮುದ್ರ ತೀರಗಳು ಅಬ್ಬರಿಸ್ತಾ ಇರುವಂಥದ್ದು. ಹೀಗಾಗಿ ಆಳ ಸಮುದ್ರಕ್ಕೆ ತೆರಳಿದಂತಹ ಬೋಟ್ಗಳು ವಾಪಸ್ ಆಗ್ತಾ ಇದೆ. ನಾನೀಗ ಮಂಗಳೂರಿನ ಬಂದರ್ನಲ್ಲಿದ್ದೇನೆ. ಇಲ್ಲಿ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಸಾವಿರಾರು ಬೋಟ್ಗಳು ಲಂಗರು ಹಾಕಿರುವಂಥದ್ದು. ಅಂದರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ಅಪಾಯ ಎನ್ನುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಬೋಟ್ಗಳು ಮಂಗಳೂರಿನ ದಕ್ಕೆಯಲ್ಲಿ ಲಂಗರು ಹಾಕಿರುವಂಥದ್ದು. ಜೊತೆಗೆ ಏನು ಒಂದಷ್ಟು ಬೋಟ್ಗಳು ಆಳ ಸಮುದ್ರಕ್ಕೆ ತೆರಳಿದಂತಹ ಬೋಟ್ಗಳು ಹಿಂದೆ ದಕ್ಕೆಗೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೋಟ್ಗಳು ಆಳ ಸಮುದ್ರಕ್ಕೆ ತೆರಳಿದಂತಹ ಬೋಟ್ಗಳು ಹಿಂದೆ ದಕ್ಕೆಗೆ ಬಂದು ಇಲ್ಲಿ ಲಂಗರು ಹಾಕ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಅಂದರೆ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾದರೆ ಒಂದಷ್ಟು ಅಪಾಯ ಸಂಭವಿಸಬಹುದು ಅನ್ನುವಂತಹ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಬೋಟ್ಗಳು ಕೂಡ ಹಿಂದಿರುಗ್ತಾ ಇರುವಂಥದ್ದು. ಈ ಒಂದು ಆಳ ಸಮುದ್ರದ ಬೋಟ್ಗಳಂದ್ರೆ ಇದು ಸಮುದ್ರ ತೀರದಿಂದ ಬಹಳಷ್ಟು ದೂರದವರೆಗೂ ಹೋಗಿ ಅಲ್ಲಿ ಮೀನುಗಾರಿಕೆ ನಡೆಸುವಂತಹ ಬೋಟ್ಗಳು. ಒಮ್ಮೆ ಹೋದರೆ ಒಂದು 10-15 1 ತಿಂಗಳು ಕಾಲ ಸಮುದ್ರದಲ್ಲಿ ಇದ್ದು ಅಲ್ಲಿ ಮೀನುಗಾರಿಕೆ ನಡೆಸಿ ಆ ಬಳಿಕ ದಕ್ಕೆಗೆ ಹಿಂದಿರುಗುವಂತಹ ಬೋಟ್ಗಳು. ಹೀಗಾಗಿ ಅಲ್ಲಿ ಅಂದರೆ ಸಮುದ್ರದ ಹೆಚ್ಚು ದೂರದಲ್ಲಿ ಅಲ್ಲಿ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಆದಷ್ಟು ಶೀಘ್ರವಾಗಿ ಎಲ್ಲವೂ ದಕ್ಕೆಗೆ ಹಿಂದಿರುಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಬಂದಂತಹ ದಕ್ಕೆಗೆ
ಬಂದಂಥ ಬೋಟ್ಗಳಲ್ಲಿ ಕಾರ್ಮಿಕರು ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅಂದರೆ ಬೋಟ್ನಲ್ಲಿದ್ದಂಥ ಮೀನುಗಳನ್ನು ಖಾಲಿ ಮಾಡೋದಾಗಿರ್ಬೋದು, ಜೊತೆಗೆ ಒಂದಷ್ಟು ಪೂರ್ವ ಸಿದ್ಧತೆಗಳು ಅಂದರೆ ಏನು ಸಮುದ್ರ ತಂಡ ಆದ ಬಳಿಕ ತೆರಳುವುದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸುವುದು. ಸಾಲಾಗಿ ಸಾವಿರಾರು ಬೋಟುಗಳು ಹೀಗೆ ಲಂಗರು ಹಾಕಿರುವಂಥದ್ದು, ಜೊತೆಗೆ ಕಾರ್ಮಿಕರು ಕೂಡ ಆ ಬೋಟ್ನಲ್ಲಿದ್ದಂಥ ಮೀನುಗಳನ್ನು ತೆರವುಗೊಳಿಸುವ ಕಾರ್ಯ ಮಾಡ್ತಿರುವಂಥ ಜೊತೆಗೆ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ ಒಂದಷ್ಟು ಮಳೆ ಕೂಡ ಬರ್ತಾ ಇದೆ ಈ ಒಂದು ಚಂಡಮಾರುತ ಎಫೆಕ್ಟ್ ಕಾರಣದಿಂದಾಗಿ. ಆದರೆ ಕರಾವಳಿಯಲ್ಲಿ ಮಳೆ ಬರ್ತಾ ಇಲ್ಲ. ಆದರೆ ನಿನ್ನೆಯಿಂದಲೂ ಕೂಡ ಒಂದಷ್ಟು ಮೋಡದ ವಾತಾವರಣ ಇರುವಂಥದ್ದು. ಇದೇ ರೀತಿಯಾದಂತಹ ಮೋಡ ಕವಿದ ವಾತಾವರಣ ನಿನ್ನೆಯಿಂದಲೂ ಕೂಡ ಇರುವಂಥದ್ದು. ಹೀಗಾಗಿ ಆಳ ಸಮುದ್ರಕ್ಕೆ ತೆರಳಿದಂಥ ಸಾವಿರಾರು ಬೋಟ್ಗಳು. ಈ ಮಹಿಳೆಯರು ನಿಂತಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕಲಬುರಗಿಯಲ್ಲಿ ಯಾರು ಹೇಳಿದ್ರೂ ಗೊತ್ತಿಲ್ಲ, ಮೋದಿ ಹಣ ಹಾಕ್ತಾರೆ, ಸಿಎಂ ಹಣ ಹಾಕ್ತಾರೆ ಅಂತ ಹೇಳಿ ಸರ್ಕಾರದ ದುಡ್ಡಿಗಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಜನ. ಅಂಚೆ ಕಚೇರಿ ಎದುರು ಸಾವಿರಾರು ಮಹಿಳೆಯರು ಇದ್ದಕ್ಕಿದ್ದಾಗೆ ಜಮಾವಣೆಗೊಂಡಿದ್ದಾರೆ. ಡಿಜಿಟಲ್ ಅಕೌಂಟ್ ತೆರೆಯೋಕೆ ಮುಗಿಬಿದ್ದಿದ್ದಾರೆ ಜನ. ಕಲಬುರಗಿ ಕೇಂದ್ರ ಅಂಚೆ ಕಚೇರಿ ಮುಂದೆ ಮಹಿಳೆಯರ ಸಾಲು. ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ ಸಾವಿರಾರು ಮಹಿಳೆಯರು. ಬಿಜೆಪಿ ಬಣದಾಟ ಶುರುವಾಗಿದೆ. ಕಳೆದ ವಾರ ವಿಜಯೇಂದ್ರ ವರಿಷ್ಠರನ್ನ ಭೇಟಿಯಾಗಿದ್ರು. ಈ ಬೆನ್ನಲ್ಲೇ ಇದೀಗ ಶಾಸಕ ಯತ್ನಾಳ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಬಿವೈವಿ ವಿರುದ್ಧ ದೂರು ನೀಡ್ತಾರಾ ಎನ್ನುವ ಕುತೂಹಲ ಮೂಡಿದೆ. ಮತ್ತೊಂದೆಡೆ ಕೇಂದ್ರ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ 10 ದಿನದೊಳಗೆ ಉತ್ತರ ನೀಡುವಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿ ಶಿಸ್ತು ಕ್ರಮ ಸಮಿತಿ ಶೋಕಾಸ್ ನೋಟಿಸ್ ನೀಡಿರುವ ಬಗ್ಗೆ ಶಾಸಕ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಡ್ತೀನಿ, ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯ ಬಗ್ಗೆ ವಿವರಣೆ ನೀಡ್ತೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಸಂಜೆ 4:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಭಿನ್ನಮತೀಯರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುವ ಸಾಧ್ಯತೆ ಇದೆ. ಜೊತೆಗೆ ಹೈಕಮಾಂಡ್ ಭೇಟಿಯಾಗಿ ರಾಜ್ಯ ಬಿಜೆಪಿ ಗೊಂದಲಕ್ಕೆ ತೆರೆ ಎಳೆಯುವಂತೆ ಒತ್ತಾಯಿಸುವುದಕ್ಕೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅಶ್ವಥ್ ನಾರಾಯಣ ಈಗಾಗಲೇ ಹಲವು ವಿಚಾರಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟಿರೋ ಬಗ್ಗೆಯೂ ಕೂಡ ಅವರು ಮಾತಾಡಿದ್ದಾರೆ. ಶಾಸಕ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಏನಂತಂದರೆ, ವರಿಷ್ಠರು ನೋಟಿಸನ್ನು ಕೊಟ್ಟಿದ್ದಾರೆ, ಸಂಬಂಧಪಟ್ಟವರು ನೋಟಿಸ್ಗೆ ಉತ್ತರ ಕೊಡಲಿದ್ದಾರೆ. ಎಲ್ಲರೂ ಪಕ್ಷದ ಚೌಕಟ್ಟಲ್ಲಿ ಇರಬೇಕಾಗತ್ತೆ, ಒಗ್ಗಟ್ಟು ಶಿಸ್ತು ಕಾಪಾಡಿಕೊಳ್ಳೋದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ತುಮಕೂರಿನ ಸೋರೆಖೊಂಟೆ ಬಳಿಯ ಪಿ ಗೊಲ್ಲಹಟ್ಟಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಸಿಎಂಗೆ ಹೂಗುಚ್ಛ ನೀಡಿ ಸ್ವಾಗತ ನೀಡಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ ಮಾಡಿದ್ರು. ಇನ್ನು ಈ ವೇಳೆ ಸಿಎಂಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಾಥನ್ನ ಕೊಟ್ಟರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದರು. That is our honorable Chief Minister of Karnataka, Sri Siddaramaiah ji. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ